ಎಂಥ ಅನಾಹುತವಾಗಿ ಹೋಯಿತು ತಪ್ಪೋನಿಸಿ. ವಜ್ರ ಕಠಿಣವಾದ ಈ ವಕ್ಷಸ್ಥಳವನ್ನು ಒದ್ದ ನಿಮ್ಮಿ ಸುಮುಕೋಮಲವಾದ ಪಾದ ಕಮಲ ಅದೆಷ್ಟು ನಂಬಿದೆಯೋ ಏನು. ಮೊಮ್ಮಕ್ಕಳು ತುಂಟಾಟವಾಡಿದರೆ ತಾತ ಕುಪಿತನಾಗುವನೇನು. ಸಮಾಧಾನ ತಂದುಕೊಳ್ಳಿ. ನೀವು ಬಂದ ಕಾರ್ಯವಾಯಿತೆ? ಆಯಿತು ತಂದೆ. ನಿನ್ನ ಕರುಣೆಯಿಂದ ಸಮಾಧಾನ. ಮಹಾಲಕ್ಷ್ಮಿಗೆ ಅಪಮಾನ ಮಾಡಿದ ಆ ಭೃಗುವಿಗೆ ತಕ್ಕ ದಂಡನೆಗೆ ಆದಂತೆ ನನಗೆ ಸಮಾಧಾನ. ಅನವರತ ನನ್ನ ಹೃದಯ ಮಂದಿರದಲ್ಲಿ ವಾಸ ಮಾಡುತ್ತಿರುವ ನಿನಗೆ ನಿಜ ಭಕ್ತರೊಡನೆ ನನಗಿರುವ ಹೃದಯ ಸಂಬಂಧವೇನೆಂಬುದು ನಿನಗೆ ತಿಳಿಯದೆ ಇಷ್ಟಕ್ಕೂ ಭೃಗು ಪಾದಸ್ಪರ್ಶವಾದದ್ದು ನನಗೆ. ನಿಮಗಲ್ಲ. ಅವನು ಒದ್ದಿತ್ತು ಸದಾ ನಾನು ವಾಸವಾಗಿರುವ ಈ ವಕ್ಷಸ್ಥಳಕ್ಕೆ ಮಹಾಲಕ್ಷ್ಮಿ ನಿಲಯಕ್ಕೆ ಅವನು ಅಪಚಾರ ಮಾಡಿತ್ತು. ಯಾವ ಸ್ಥಳದಲ್ಲಿ ನನಗೆ ರಕ್ಷಣೆ ಇಲ್ಲವೋ, ಯಾವ ಸ್ಥಳದಲ್ಲಿ ಈ ಲಕ್ಷ್ಮಿಗೆ ಪುರಸ್ಕಾರವಿಲ್ಲವೋ ಆ ಸ್ಥಳದಲ್ಲಿ ಕ್ಷಣಕಾಲ ಕೂಡ ನಾನು ನಿಲ್ಲುವುದಿಲ್ಲ. ಲಕ್ಷ್ಮಿ, ಮಹಾಲಕ್ಷ್ಮಿ, ಸಂಬಂಧದಿಂದ ಈ ಕರ್ವೀರಪುರಕ್ಕೆ ಬಂದಿಯೋ ಅದು ಮುಗಿಯಿತು. ಮತ್ತೆ ಕಾಲಹರಣ. ಅಂದರೆ ನನ್ನ ಸ್ವಾಮಿಗೆ ತನ್ನ ತಪ್ಪಿನ ಅರಿವಾಯಿತೆ. ನಾನು ನಿರಂತರವಾಗಿ ವಾಸಿಸುವ ನಾರಾಯಣನ ಹೃದಯ ನಡೆಸುತ್ತಾ ಭೂಮಿಗೆ ಬಂದ ಭಗವಂತ ಮಾನವ ಸಹಜವಾದ ಗುಣ ಹೊಂದಿ ತನ್ನ ಸಹಧರ್ಮಿಣಿಯಾಗಿ ಪದ್ಮಾವತಿಯನ್ನು ಸ್ವೀಕರಿಸಿ ಆನಂದದಿಂದಿದ್ದಾನೆ.